ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಶ್ರೀ ಕನಕಾಚಲಪತಿ ದೇವಸ್ಥಾನದ ಭವ್ಯ ರಥೋತ್ಸವದ ಅಂಗವಾಗಿ ನಸುಕಿನ ಜಾವ ಅದ್ದೂರಿ ಗರುಡೋತ್ಸವ ಜರುಗಿದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನಡೆದ ಈ ಉತ್ಸವ ಪಟ್ಟಣದಾದ್ಯಂತ ಭಕ್ತಿ ಹಾಗೂ ಸಡಗರ ಸಂಭ್ರಮದಿಂದ ಜರುಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಹಾಗೂ ಪಟ್ಟಣದ ಭಕ್ತರು ಆದ ಅಮೀನ್ ಸಾಬ್ ಅವರು ತಿಳಿಸಿದ್ದಾರೆ. ಇವತ್ತು ಇಂದು ಕನಕಾಚಲಪತಿ ಇವತ್ತು ರಥೋತ್ಸವ ರಥ ಎಷ್ಟು ಏನಾಗುತ್ತೆ ರಥೋತ್ಸವ ಒಂದು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಿಂದ ಜರುಗಿತು. ಪ್ರತಿ ವರ್ಷನೂ ಏನು ನಡೀತೆ ಅದಕ್ಕಿಂತ ಹೆಚ್ಚಿನ ತರಗತಿಯಲ್ಲಿ ಹೆಚ್ಚು ಜನಸಂಖ್ಯೆ ಸೇರಿ ಒಂದು ಅದ್ದೂರಿಯಾಗಿಂದ ಬೆಳಗಿನ ಜಾವದಿಂದ ಹಿಡಿದು ಸಂಜೆವರೆಗೂ ಒಂದು ಅನ್ನ ಪ್ರಸಾದ ಎಲ್ಲ ಇವತ್ತು ವ್ಯವಸ್ಥೆ ಏನೆಲ್ಲ ಭಕ್ತರಿಗೆ ಇವತ್ತು ಮಾಡಿದ್ರು. ಎಲ್ಲ ಥರದಿಂದ ಇವತ್ತು ಭಕ್ತರು ಎಲ್ಲ ಸುತ್ತಮುತ್ತಿನ ಗ್ರಾಮಸ್ಥರು ಭಕ್ತರು ಸೇರಿ ಇವತ್ತು ಅದ್ದೂರಿಯಿಂದ ರಥೋತ್ಸವ ಜರುಗಿತು. ಈಗ ಹಿಂದಿನ ಹಿರಿಯರ ಪ್ರಕಾರ ಕಣ್ಣಿದ್ದವರು ಕಣ್ಗೇರಿ ನೋಡ್ಬೇಕು, ಕಾಲಿದ್ದವರು ಹಂಪಿ ನೋಡ್ಬೇಕಂತೇಳಿ ಆ ಹಿಂದಿನ ಶಾಸ್ತ್ರ ಪ್ರಕಾರ ಹಿಂದೆ ಜಕಣಾಚಾರಿ ಕಟ್ಟೋದ್ರಿಂದ ಅಷ್ಟು ಅದ್ದೂರಿಯಾಗಿ ಇವತ್ತು ಇಲ್ಲಿ ಜಾತ್ರೆ ನಡೀತು ಎಂದು ನಾನು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ ಸರ್. ಲಕ್ಷ್ಮೀ ನೇರ್ಸನ ಮೋದೆಯನ್ನು 9 ದಿನ ಉಣಿ ಒಂದೇ ಮುಂದಿರುತ್ತೆ ಪಟಾಕತ್ತದು. ಒಂದಿನ ಮತ್ತೆ ಪಟಾಕದಿಂದ ದಸಮ ದಿಂಡು ಹೋಗ್ತಾವ. 2 ದಿನ 3ನೇ ದಿನಕ್ಕೆ ನವಲು ಹೋಗ್ತತೆ. 3ನೇ ದಿನಕ್ಕೆ ನವಲು ಹೋಗ್ತತೆ. 4ನೇ ದಿನಕ್ಕೆ ಶಿವ ಹೋಗ್ತದೆ. ಮತ್ತೆ 5ನೇ ದಿನಕ್ಕೆ ಅನ್ನೋತ್ಸವ. 6ನೇ ದಿನಕ್ಕೆ ನಾರೋತ್ಸವ ಹೋಗ್ತದೆ. 7ನೇ ದಿನಕ್ಕೆ ಗರುಡಪ್ಪ ಹೋಗ್ತಾನೆ. 9ನೇ ದಿನಕ್ಕೆ ಅಗಲಿ ಗರುಡಪ್ಪ ಹೋಗ್ತಾನೆ. ರಾತ್ರಿ 10 ಗಂಟೆಗೆ ತೇರು ಹೋಗ್ತದೆ. ಇವತ್ತು ಬುಧವಾರ 10 ಗಂಟೆ ತೇರು. 10 ಗಂಟೆ ತೇರು ಆಮೇಲೆ ರಥ ಹೋಗಿ ಬರ್ತದೆ ಕನಗಿರಿ. ಈ ಸಂದರ್ಭದಲ್ಲಿ ಅಣ್ಣಪ್ಪ ನೆರೆಗಲ್, ಸಣ್ಣ ಮುಖಪ್ಪ ಮಿರ್ಜನವರ್, ಹನುಮಪ್ಪ ಹೊಡೆದೆ, ದ್ಯಾಮಣ್ಣ ಬೆನಾಳ, ಕನಕಗಿರಿ ಪಟ್ಟಣದ ಗುರು ಹಿರಿಯರು, ಯುವಕರು, ಮಹಿಳೆಯರು ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಕೊಪ್ಪಳ ಎಜೆ ನ್ಯೂಸ್.